ಭೇಟಿ ವಿಶೇಷ ಏನಿಲ್ಲ. ಇದೇ ತಿಂಗಳು 30ನೇ ತಾರೀಕು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ನಾನು ಮತ್ತೆ ಎಲ್ಲರೂ ಇವತ್ತು ಭೇಟಿಯಾಗಿದ್ದೀವಿ. ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಒಂದು ಕಟ್ಟಡ ಉದ್ಘಾಟನೆ ಇದೆ. ಆ ಉದ್ಘಾಟನೆಗೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನ ಉಪಮುಖ್ಯಮಂತ್ರಿಗಳನ್ನ ಮನವಿ ಮಾಡಿಕೊಂಡು ಆ ಕಾರ್ಯಕ್ರಮಕ್ಕೆ ಬರಬೇಕು, ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಬಂದಿದ್ದು. ಹಾಗೆ ಜೊತೆಲಿ ಸಿಎಂ ಕೂಡ ಬರ್ತಾ ಇದ್ದಾರೆ. ಅಷ್ಟೇ ವಿಷಯಕ್ಕೆ ಬಂದಿದ್ದು, ಬೇರೆ ಯಾವುದೇ ವಿಷಯ ಇಲ್ಲ. ದಯವಿಟ್ಟು ಅನಿತಾ ಭಾವಿಸಬೇಡಿ. ನಾವು ಬಂದಿದ್ದು ಕಾರ್ಯಕ್ರಮವನ್ನ ಫಿಕ್ಸ್ ಮಾಡೋದಕ್ಕೆ. ಅದಾಯ್ತು, ಬರ್ತಾ ಇದ್ದಾರೆ. ಉದ್ಘಾಟನೆ 30ನೇ ತಾರೀಕು. ಅದನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ಸೌತ್ ಇಂಡಿಯಾದಲ್ಲಿ ಪ್ರಪ್ರಥಮವಾಗಿ ನಿರ್ಮಾಪಕರ ಸಂಘ ಅನ್ನೋದು ಒಂದು ಸ್ವಂತ ಕಟ್ಟಡ ಆಗಿರೋದು ಕರ್ನಾಟಕದಲ್ಲೇ. ಅದೊಂದು ಹೆಮ್ಮೆ ವಿಚಾರ. ಅದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಫಿಕ್ಸ್ ಮಾಡಿ ಹೋಗ್ತಾ ಇದ್ದೀವಿ. ಅಷ್ಟೇ. ಬ್ಯಾಲೆನ್ಸ್ ಸಂಬಂಧಪಟ್ಟಂತೆ ಸಾರ್ವಜನಿಕವಾಗಿ ಮತ್ತೆ ನಿಮ್ಮ ಫಿಲಿಂ ಇಂಡಸ್ಟ್ರಿ ತುಂಬಾ ಚರ್ಚೆ ಆಗ್ತಾ ಇದೆ ಮತ್ತು ಒತ್ತಡನೂ ಬರ್ತಾ ಇದೆ. ಅಲ್ಲ, ನಾವು ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ನೆನ್ನೆ ಎಲ್ಲಾ ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ವಿ. ಯಾಕೆಂತ ಹೇಳಿದ್ರೆ ಬ್ಯಾನ್ ಮಾಡೋದ್ರ ಜೊತೆಗೆ ಇನ್ನು ಉಳಿದಂತ ಇರೋ ನಿರ್ಮಾಪಕರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಅದರ ಸಂಪೂರ್ಣ ಮಾಹಿತಿಯನ್ನ ನಿನ್ನೆ ಹೇಳಿದ್ದಾರೆ ಮಾನ್ಯ ಎನ್.ಎಂ. ಸುರೇಶ್ ಅವರು, ವಾಣಿಜ್ಯ ಮಂಡಳಿ ಅಧ್ಯಕ್ಷರು. ಅವ್ರು ಮಾತನಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.